ನಾವು ಹುಬ್ಳಿಯಿಂದ ಬಂದಿರೋದು. ನಮ್ಗೆ ಆನಂದ್ ಗುರೂಜಿದು ಪ್ರೋಗ್ರಾಮ್ ಅಂದ್ರೆ ನೋಡಕ್ಕೆ ಭಾಳ ಇಷ್ಟ ರೀ. ಅವ್ರಂದ್ರೆ ಭಾಳ ಇಷ್ಟ. ನಮ್ಮ ಮಕ್ಳಿಗೆ ಒಳ್ಳೇದಾಗಲಿ, ನಮ್ಮ ಫ್ಯಾಮ್ಲಿಗೆ ಒಳ್ಳೇದಾಗಲಿ ಅಂತ ನಾವು ಭಾಳ ಕುಂತು ಕೇಳ್ತೀವಿ ರೀ ಅದು. ಆನಂದ್ ಗುರೂಜಿದ ಪೂಜಾನ ಅನುಷ್ಠಾನ ಮಾಡ್ಬೇಕಂತ ಭಾಳ ಇಷ್ಟ ಆಗುತ್ತೆ. ನಮ್ಮ ಅಪ್ಪರಿಗೂ ಭಾಳ ಇಷ್ಟ ರೀ ಅದು ಪೂಜೆ ಕೇಳೋದು. ದರ್ಶನ ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ಬೇಕಂತ ಅವ್ರಿಗೆ ಭಾಳ ಆಸೆ ಇತ್ತು. ಅವರು ಒಂದು ಬಂದು ದರ್ಶನ ತೊಗೊಂಡು ಹೋಗಿದ್ದಾರೆ. ನಮಗೂ ಅವ್ರು ನೋಡೋಗಿಂದ ನಮಗೂ ನೋಡ್ಬೇಕಂತ ಭಾಳ ಆಸೆ ಆಗಿತ್ತು. ನಾವು ನಮ್ಮ ಮನೆ ಪಕ್ಕದವರು ಎಲ್ಲರೂ ಸೇರಿ ಬಂದು ಇವಾಗ ದರ್ಶನ ತೊಗೊಂಡಿದ್ದಕ್ಕೆ ಭಾಳ ಸಂತೋಷ ಆಯಿತು.
ఏడుకొండలవాడ వెంకటరమణ గోవింద గోవింద, ఆపద్ముక్కలవాడ అనాథరక్షక గోవింద 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 గోవింದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ವೈಕುಂಠ ಏಕಾದಶಿಯ ವಿಶೇಷವಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಆರಾಧನೆ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ವೈಭವೀಪೂರಿತವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರದ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೈಕುಂಠ ಏಕಾದಶಿಯ ಅನುಷ್ಠಾನ ಗಜವಾಹನೋತ್ಸವ. ಸ್ವಾಮಿಯನ್ನು ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸ ಲಕ್ಷ್ಮೀ ಭೂವರಹ ಸ್ವಾಮಿ ತಾಯಿ ಮಹಾಲಕ್ಷ್ಮಿ ಅಂತೂ ಅದ್ಭುತವಾದಂಥ ರೀತಿ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಕೊಡ್ತಿರ್ತಕ್ಕಂಥ ಈ ಒಂದು ಸುವರ್ಣಗಳಿಗೆ, ಈ ಒಂದು ಸುವರ್ಣಾವಕಾಶ, ಇದೊಂದು ಸುವರ್ಣಗಳಿವೆ ಅಂದರೆ ಬಂಗಾರಕ್ಕೆ ಸಮಾನವಾಗಿರ್ತಕ್ಕಂಥದ್ದು, ಬಂಗಾರಕ್ಕಿಂತ ಮಿಗಿಲೇ. ಯಾಕೆಂದರೆ ಬರ್ತಕ್ಕಂತಹ ಭಕ್ತರು ತಮ್ಮ ತಮ್ಮ ಮನೋಕಾಮನೆ ಸಿದ್ಧಿಗಾಗಿ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಲಕ್ಷ್ಮೀ ಭೂವರಹ ಸ್ವಾಮಿಯ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ವೈಕುಂಠ ಏಕಾದಶಿಯ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡುವಂಥ ಈ ಒಂದು ಶುಭಗಳಿಗೆ ತಮ್ಮೆಲ್ಲರಿಗೂ ಶುಭವಾಗಲಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸದಾ ನಿಮಗಿರಲಿ. ಗೋವಿಂದ 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 ಗೋವಿಂದ. ಸಕಲ
ಆಗಿದ್ದ ಅದ್ಭುತ ಹೇಳಬೇಕು ಅಂದರೆ ತುಂಬಾ ಆಶ್ಚರ್ಯಕರವಾದ್ದು. ಆದರೆ ನಾನು ಸ್ವಾಮೀಜಿಗಳು ಹೇಳಿದ್ದನ್ನು ಪಾಲಿಸ್ತಾ ಇರ್ತೀನಿ. ಅವ್ರು ಒಂದು ಹೇಳಿದ್ದನ್ನು ಕ್ರಮ ಮಾಡದೇ ಇರೋದಿಲ್ಲ. ನಾನು ಎಲ್ಲ ಥರನೂ ಮಾಡ್ತೀನಿ. ಆದರೆ ಮಕರ ರಾಶಿ ನಮ್ಮ ಮಗಂದು. ಆದರೆ ಅವನಿಗೆ ಒಂದು ಸ್ವಲ್ಪ ಅಷ್ಟು ತಿಳುವಳಿಕೆ ಇದೆ, ಇದ್ದರೂ ಕೂಡ ಸಡನ್ನಾಗಿ ಯಾರನ್ನ ಏನು ಮಾತಾಡೋಕ್ಕಾಗಲಿ, ಒಂದು ಕೆಟ್ಟ ಮನೋಭಾವನೆ ಆಗಲಿ ಏನೂ ಇಲ್ಲ. ಆದರೆ ನೆನ್ನೆ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಮನಿ ಪ್ರಾಬ್ಲಮ್ ಇತ್ತು. ಆದರೆ ದೇವರು ಅನುಕೂಲವಾಗಿ ಮಕರ ರಾಶಿಗೆ ಈ ಥರ ಇದೆ ಅಂದಿದ್ದಕ್ಕೆ ನನ್ನ ಮಗ ಅದೇ ಥರ ಮಾಡ್ದ. ಹೋಗಿ ಒಂದು 10 ನಿಮಿಷದಲ್ಲಿ ದೇವರೇ ಬಂದೇನೋ ಅನ್ನೋ ಥರ ಆಯಿತು ನನಗೆ. ಅವರು ಆಧಾರ್ ಕಾರ್ಡ್ ಕೇಳಲಿಲ್ಲ, ಪಾನ್ ಕಾರ್ಡ್ ಕೇಳಲಿಲ್ಲ, ಏನೊಂದು ಪ್ರತಿಯೊಂದು ಕೇಳಲಿಲ್ಲ. ನಿಮ್ಗೆ 10,000 ಬೇಕಾ, 20,000 ಬೇಕಾ, ನಿಮಗೆ ನಮ್ಮದು ಒಂದು ಕಾಂಡಿಮೆಂಟ್ಸು ಚಿಕ್ಕದಾಗಿ ಬೇಕ್ರಿ ಇದೆ, ಅದಕ್ಕೆ ಬಂಡವಾಳ ಹಾಕೋಬೇಕಾಯಿತು. ಆದರೆ ನಮ್ಮ ಹತ್ರ ಯಾವುದು 10 ರೂಪಾಯಿ ಅನ್ನೋದು ಇರಲಿಲ್ಲ. ಇರೋದೆಲ್ಲ ಹಾಕಿದ್ವಿ. ಇನ್ನೂ ಒಂದು ಸ್ವಲ್ಪ ಬಂಡವಾಳ ಹಾಕಬೇಕು, ಸ್ವಲ್ಪ 6,000 7,000 ಕೊಡೋದಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದಾಗ ಆ ಟೈಮಲ್ಲಿ ದೇವರೇ ಬಂದ್ರೇನೋ ಅನ್ನೋ ಥರಕ್ಕೆ ಬಂದುಬಿಟ್ಟು 10,000 ರೂಪಾಯಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಹಂಗೆ ಕೊಟ್ಬಿಟ್ಟು ಹೋಗಿದ್ದಕ್ಕೆ ನಮ್ಮ ಪ್ರಾಬ್ಲಮ್ ಎಷ್ಟು ಸಾಲ್ವ್ ಆಯಿತು ಅಂದರೆ ತುಂಬ ಧನ್ಯವಾದಗಳು ಜಿ ಟಿ ವಿಗೆ ಮತ್ತು ಮಹರ್ಷಿವಾಣಿ ಆನಂದ್ ಗುರೂಜಿಗೆ. ಎಷ್ಟು ಕೋಟಿ ನಮನಗಳು ಹೇಳಿದ್ರೂ ಸಾಕಾಗೋದಿಲ್ಲ. ನಾನು ಇವತ್ತು ಪ್ರಾರಂಭದಲ್ಲಿ ಸಾಲಿಗ್ರಾಮ ಏನು ಸ್ಥಾಪನೆ ಮಾಡಿದರು, ಆವಾಗ ಬಂದು ನಾನು ಪೂಜೆ ಮಾಡಿಸಿದ. ನನ್ನದೇ ಒಂದು ಕೋರ್ಟ್ ಮಧ್ಯದಲ್ಲಿ ಒಂದು 12 ವರ್ಷದಿಂದ ಒಂದು ಸಮಸ್ಯೆ ಇತ್ತು. ಅತಿ ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿದೊಂದು ಇವತ್ತು ಇಂಥ ಆನಂದ್ ಗುರೂಜಿ ಅವ್ರದ್ದು ಆಶ್ರಮದಿಂದ ನಾವೆಲ್ಲೋ ಇವತ್ತು ದರ್ಶನ ಪಡ್ಕೊಂಡು ಪಾವನ ಆಗಬೇಕಂತೇಳಿ ಇವತ್ತು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ವೈಕುಂಠ ಏಕಾದಶಿಯ ಈ ಶುಭ ಗಳಿಗೆಯಲ್ಲಿ ವಿಶೇಷವಾಗಿ ಗೋಮಹಾಲಕ್ಷ್ಮಿ ಆರಾಧನೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಗೋರಹ ಸ್ವಾಮಿಯ ವಿಶೇಷವಾದಂತಹ ಆರಾಧನಾ ಮಹೋತ್ಸವ. ಉತ್ತರ ದ್ವಾರದಿಂದ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಅನುಗ್ರಹ ಸಿಗಲಿ ಎಂಬತಕ್ಕಂಥದ್ದಿಂದ ಉತ್ತರ ದ್ವಾರದಲ್ಲಿ ಸ್ವಾಮಿಯನ್ನು ಮೇಲ್ಭಾಗದಲ್ಲಿಟ್ಟು ಸ್ವಾಮಿಯ ಆರಾಧನೆ ನಡೆಸಿ ಮೊದಲು ಗೋಮಹಾಲಕ್ಷ್ಮಿ ಬರಬೇಕು. ಗೋಮಹಾಲಕ್ಷ್ಮಿ ಬಂದು ಗೋವಿನ ಆರಾಧನೆ ಆದ ನಂತರ ಎಲ್ಲ ಬರ್ತಕ್ಕಂಥ ಭಕ್ತರು ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಭಕ್ತರು ಇವತ್ತಿನ ದಿವಸ ಬಂದು ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಸಹಿತ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ಹೇಳಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋಣ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ ಗೋವಿಂದ 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 ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ ಗೋವಿಂದ ಗೋವಿಂದ. ಎಲ್ಲ ಭಕ್ತ ಮಹಾಶಯರು ಶ್ರೀಮನ್ನಾರಾಯಣನ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರು ಸಹಿತ ಗೋವಿಂದ ಎಂಬತಕ್ಕಂತಹ ನಾಮಾಂಕಿತದಿಂದ ಭಗವಂತನ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ.
ಸುಮಾರು ವರ್ಷಗಳಿಂದ ನಾನು ಆನಂದ ಗುರೂಜಿಗಳ ಒಂದು ಉಪನ್ಯಾಸವನ್ನು ಕೇಳ್ತಾ ಇದ್ದೇನೆ. ಕೋಟ್ಯಾಂತರ ಜನ, ಲಕ್ಷಾಂತರ ಜನರ ಒಂದು ಕಷ್ಟಗಳಿಗೆ ಅವರು ಸ್ಪಂದಿಸಿದ್ದಾರೆ, ನೋವು ನಲಿವುಗಳನ್ನು ಅವರಲ್ಲಿ ಹೇಳ್ಕೊಂಡಿದ್ದಾರೆ. ಅದಕ್ಕೆಲ್ಲವೂ ಕೂಡ ಸಾಂತ್ವನವನ್ನು ಮತ್ತು ಸರಿ ದಾರಿಗಳನ್ನು ಅವರು ಶಕ್ತಿಯಾನುಸಾರ ತೋರಿಸ್ಕೊಟ್ಟು ಬಂದಿದ್ದಾರೆ. ನಾನು ಕೂಡ ಅನೇಕ ಸಮಸ್ಯೆಗಳನ್ನು ಅವರಲ್ಲಿ ಆಗಾಗ ಹೇಳ್ಕೊಂಡಿದ್ದೆ. ಆದರೆ ಇವತ್ತಿನ ದಿವಸ ನಾವು ಅಂದುಕೊಂಡೇ ಇರಲಿಲ್ಲ, ಬೆಳಗಿನ ಜಾವ 6:30 ಮೇಲೆ ಅನಿರೀಕ್ಷಿತವಾಗಿ ನಾವು ಈ ಕ್ಷೇತ್ರಕ್ಕೆ ಬಂದ್ವಿ. ಬರಬೇಕಾದ್ರೆ ಒಂದು 4 ಸಂಕಲ್ಪಗಳನ್ನು ನಮ್ಮ ಮನಸ್ಸಲ್ಲಿ ನಾವು ಮಾಡ್ಕೊಂಡು ಬಂದ್ವಿ. ಆದರೆ ಇನ್ನೂ ಬಂದು 2 ಗಂಟೆ 2.5 ಗಂಟೆ ಸರಿಯಾಗಿ ಇನ್ನೂ ಆಗಿಲ್ಲ. ಆಗಲೇ 2 ನ್ಯೂಸ್ಗಳು ನಾವು ಇದ್ದಲ್ಲಿಗೆ ಈ ಕ್ಷೇತ್ರದ ಸೇವಾ ಕಾರ್ಯದಲ್ಲಿ ಸ್ವಾಮಿಗಳ ಅನುಗ್ರಹದಿಂದ ನನಗೊಂದು ಅವಕಾಶ ಸಿಕ್ತು, ಏನೊಂದು ಸೇವೆ ಮಾಡೋದಕ್ಕೆ. ಆ ಬೆಳಗ್ಗೆಯಿಂದ ಸೇವೆಯಲ್ಲಿ ಮಗ್ನನಾಗಿ ನನ್ನ ಸಮಸ್ಯೆಗಳನ್ನೇ ಮರ್ತೋಗಿದ್ದೀನಿ. ಆದರೂ ಕೂಡ ನೀವು ಅನಿರೀಕ್ಷಿತವಾಗಿ ಒಂದೊಂದು ಫೋನ್ ಬಂತು. ಒಂದು ಫೋನ್ನಲ್ಲಿ ಒಂದು ಕೆಲಸ, ನನ್ನ 4 ಸಂಕಲ್ಪಗಳಲ್ಲಿ ಒಂದು ಕೆಲಸ ಈಡೇರಿದೆ ಅಂತ ಬಹಳ ಆನಂದಪಟ್ಟೆ. ಮತ್ತೆ ಒಂದು ಅರ್ಧ ಗಂಟೆಯಲ್ಲೇ ಮತ್ತೊಂದು ನ್ಯೂಸ್ ಬಂತು. ಹೇಗಪ್ಪ ಏನಪ್ಪ ಭೂವಿದು ವಿವಾದಕ್ಕೆ ಸಂಬಂಧಪಟ್ಟಂತೆ ಇದು ಯಾವಾಗ ಆಗುತ್ತೋ ಏನು ಅಂತ ಅಂದ್ಕೊಂಡಿದ್ದೆ. ಆವಾಗಲೇ ಕೂಡ ಸುಮಾರು 90% ಫಲಪ್ರದವಾದಂಥ ನ್ಯೂಸ್ ನಾನು ಇದ್ದಲ್ಲಿಗೆ ಬಂತು. ಇನ್ನೂ ಕೆಲವರು ನನ್ನ ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದ್ರು, ನಮಗೆ ಈ ರೀತಿ ನ್ಯೂಸ್ ಬಂತು, ಆ ರೀತಿ ನ್ಯೂಸ್ ಬಂತು ಅಂತ. ಆದರೆ ನನಗೆ 2 ನ್ಯೂಸ್ ಬಂದಿದ್ದರಿಂದ ನಾನು ಸ್ವ ಇಚ್ಛೆಯಿಂದ ನಮ್ಮ GTV ಒಂದಿಗೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ದೇನೆ. ನಮ್ಮ ಮನೆಯವ್ರಿಗೆ ಒಂದ್ಸಲ ತುಂಬ ಕಷ್ಟ ಇತ್ತು, ನಮಗೆ ಕೆಲಸ ಇಲ್ಲ ಅಂತ 3 ತಿಂಗಳಿಂದ ಮನೇಲಿದ್ದರು. ಸರಿ, ಆನಂದ್ ಗುರುಜಿ ಒಂದು ದಿವಸ TV-ನಲ್ಲಿ ಹೇಳ್ತಾ ಇದ್ರು, ಇಲ್ಲಿ ನವರತ್ರ ಅಗ್ರಹಾರ ಅದರಲ್ಲಿ ನನ್ನ ಆಶ್ರಮ ಇದೆ, ಯಾರಾದರೂ ಬಂದು ನೋಡ್ಬೋದು ಅಂತ. ನಾನು ಸಡನ್ನಾಗಿ ಕೆಲಸದಿಂದ ಬಂದ್ಬಿಟ್ಟು ಹೇಳಿದೆ, ಈ ಥರ ಆನಂದ್ ಗುರುಜಿಗೆ ನೋಡೋಕೆ ಹೋಗ್ಬೋದಂತಲ್ಲ, ಹೋಗೊಂದಿನ ದರ್ಶನ ಮಾಡ್ಕೊಂಡು ಬಾ ಅಂತ ಹೇಳಿದೆ. ಅವಾಗ ಅವರು ನಮ್ಮ ಹತ್ರ ಕಾಸಿರಲಿಲ್ಲ ಅವತ್ತು, ಅವ್ರಿಗೆ ಬರೋಕ್ಕೆ ಅಡ್ರೆಸ್ಸು ಗೊತ್ತಿಲ್ಲ. ಆದರೆ ಎಲ್ಲೆಲ್ಲೋ ಕೇಳ್ಕೊಂಡು ಎಲ್ಲೆಲ್ಲೋ ಹುಡ್ಕೊಂಡು ಎಲ್ಲರನ್ನೂ ನೋಡ್ಕೊಂಡು ಬಂದರು. ಇಲ್ಲಿಗೆ ಬಂದ ತಕ್ಷಣ ಆನಂದ್ ಗುರುಜಿ ಸಿಕ್ಕಿ ದರ್ಶನ ಮಾಡಿದ್ರು. ಅವತ್ತಿಂದ ನಮಗೆ ಅವರು ಇಲ್ಲಿಗೆ ಬಂದು 4ನೇ ದಿನದಿಂದಲೇ ಬೇರೆ ಕಡೆ ಕೆಲಸ ಸಿಕ್ತು ಮಂಗಳೂರಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಪರವಾಗಿಲ್ಲ, ನಮ್ಗೆ ಚೆನ್ನಾಗಾಗಿದೆ, ಎಲ್ಲದು ಒಳ್ಳೇದಾಗಿದೆ. ಆನಂದ್ ಗುರುಜಿ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ನಮಗೆ ಇವತ್ತು ಎಷ್ಟೋ ಕಷ್ಟಗಳು ದೂರ ಆಗಿದೆ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ. ನಾವಿದೇ ಇವತ್ತು ಪೂಜೆಗೆ ಬಂದಿರೋದು. ಅವತ್ತು ತುಂಬ ರಶ್ ಇತ್ತು, ಹಂಗಾಗಿ ನಮಗೆ ಏನೂ ಅಷ್ಟೊಂದು ಗೊತ್ತಾಗಲಿಲ್ಲ. ಇವತ್ತು ತುಂಬ ಬೆಳಗ್ಗೆ 5 ಗಂಟೆಗೆ ಬಂದ್ವಿ. ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ಅಂತ ನಮ್ಮ ಮನಸ್ಸಿಗೆ ಅಂದ್ಕೊತಾ ಇದ್ದೀವಿ. ನಮಗೆ ಆನಂದ್ ಗುರೂಜಿಯವ್ರ ಪ್ರೋಗ್ರಾಮು ಒಂದು ದಿವಸ ನೋಡಿಲ್ಲ ಅಂತಂದ್ರೂ ನಮ್ಮ ಕೈಯಲ್ಲಿ ಇರೋಕ್ಕಾಗಲ್ಲ, ನಾವು ನೋಡಲೇಬೇಕು. ಇಲ್ಲ ಅಂದರೆ ನಮಗೆ ಕರೆಂಟ್ ಇಲ್ಲ ಅಂತಂದ್ರೂ ಕೂಡ ನಮಗೆ ತುಂಬ ಟೆನ್ಷನ್ ಆಗಿಬಿಡ್ತದೆ, ನಾವು ನೋಡಲೇಬೇಕು. ಅವ್ರ ಪರಿಹಾರಗಳನ್ನು ಅಲ್ಪ ಸ್ವಲ್ಪ ಮಾಡ್ಕೊಳ್ತಾ ಬಂದಿದ್ದೀವಿ. ಇನ್ನು ಮುಂದೆ ಇದೇ ಥರ ಆನಂದ್ ಗುರೂಜಿಯವರು ನಮಗೆ ಪರಿಹಾರಗಳನ್ನ ಹುಡುಕೊಡ್ಲಿ ಅಂತ ನಾವು ಬೇಡ್ಕೊತೀವಿ. ಹಾಗೆ ಭೂವರ ಸ್ವಾಮಿಯಲ್ಲಿ ಮತ್ತು ಆನಂದ್ ಗುರೂಜಿ ಜಿ ಕನ್ನಡದವ್ರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ವೈಕುಂಠ ಏಕಾದಶಿ ಸಾಧಾರಣವಾಗಿ ಬಂದಾಗ ಒಂದು ಉಪವಾಸದ ಕ್ರಮ ಎಂಬತಕ್ಕಂಥದ್ದಾಗಲಿ, ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲಂದ್ರೆ ಭಗವಂತನ ಪೂಜಾನುಷ್ಠಾನಗಳನ್ನು ಸಲ್ಲಿಸತಕ್ಕಂಥದ್ದಾಗಲಿ, ಅದರಲ್ಲೂ ಶ್ರೀ ವಿಷ್ಣು ಪರಮಾತ್ಮನ ಆರಾಧನೆ ಎಂಬತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ವೈಕುಂಠ ಏಕಾದಶಿ ಅಂತ ಮನಸ್ಸಿಗೆ ಬಂದಿದ ತಕ್ಷಣ ಎಲ್ಲರೂ ಕೂಡ ತಿರುಪತಿ 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 ಅಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಲ್ಲಿ ಒಂದು ಆಸೆ, ನನಗೂ ಕೂಡ ಪ್ರತಿ ಬಾರಿ ಒಂದು ಆಸೆ ಇತ್ತು. ಆದರೆ
ಪ್ರತಿ ಬಾರಿಯ ವೈಕುಂಠ ಏಕಾದಶಿನಲ್ಲೂ ಕೂಡ ತಿರುಪತಿಯಲ್ಲಿ ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿಯ ವೈಕುಂಠ ಏಕಾದಶಿನ ನಮ್ಮ ಸಾನ್ನಿಧ್ಯ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಭುವರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾವು ಆಚರಣೆಯನ್ನು ಮಾಡಿದ್ವಿ. ಬಹಳ ಸಂತೋಷ ಆಯಿತು. ನಿಜಕ್ಕೂ ಎಷ್ಟು ಖುಷಿ ಆಯಿತು ಅಂತಂದರೆ ಭಗವಂತನ ಒಂದು ರಥೋತ್ಸವವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಉತ್ಸವವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಅದರಲ್ಲೂ ವೈಕುಂಠ ಏಕಾದಶಿಯಲ್ಲಿ ಭಗವಂತ ಶ್ರೀ ವಿಷ್ಣು ಪರಮಾತ್ಮನ ಸಾನ್ನಿಧ್ಯ ಆಗಲಿ, ತಿರುಮಲ ತಿರುಪತಿ ಕ್ಷೇತ್ರದಲ್ಲಾಗಲಿ, ಇಲ್ಲ ಶ್ರೀನಿವಾಸನ ಸಾನ್ನಿಧ್ಯದಲ್ಲಾಗಲಿ ವೈಕುಂಠ ದ್ವಾರವನ್ನು ತೆಗಿತಕ್ಕಂಥದ್ದೇ ಒಂದು ಬಹಳ ಉತ್ತಮ, ಬಹಳ ವಿಶೇಷ. ಆ ಒಂದು ಕಾರ್ಯ ಇವತ್ತಿನ ದಿವಸ ನಮ್ಮ ಮಹರ್ಷಿ ಮಂದಿರದಲ್ಲೂ ಕೂಡ ನಾವು ಕೂಡ ಮಾಡಿರ್ತಕ್ಕಂಥದ್ದಿದೆ. ಉತ್ತರ ದ್ವಾರವನ್ನು ಓಪನ್ ಮಾಡಿರ್ತಕ್ಕಂಥದ್ದಿದೆ. ಅಲ್ಲಿ ಉತ್ತರ ದ್ವಾರದಲ್ಲಿ ಬಹಳ ವಿಶೇಷವಾಗಿ ವಿರಾಜಮಾನನಾಗಿ ಲಕ್ಷ್ಮೀ ಭುವರ ಸ್ವಾಮಿಯನ್ನು ಕೂಡಿಸಿರ್ತಕ್ಕಂಥದ್ದಿದೆ. ಭಗವಂತನ ಆ ಒಂದು ಉತ್ಸವದ ಕೆಳಗಡೆ, ಉತ್ಸವದ ಮೂರ್ತಿಯ ಕೆಳಗಡೆ ನಾವೆಲ್ಲರೂ ಕೂಡ ಪರಿಕ್ರಮಿಸಿ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಕೂಡ ದೂರವಾಗಲಿ, ನಮಗೊಂದೊಳ್ಳೆ ಸುಖ ಶಾಂತಿ ನೆಮ್ಮದಿ ಸಿಗಲಿ, ನಮ್ಮ ಕೆಲಸಗಳ ಕಾರ್ಯಸಿದ್ಧಿ ಆಗಲಿ ಅಂತ ನಾವು ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ವೈಕುಂಠ ದ್ವಾರದ ಒಳಗಡೆ ಪ್ರವೇಶವನ್ನು ಮಾಡಿ ಹಿಂದೆ ತಿರುಗಿ ನೋಡಿ ಭಗವಂತನ ದರ್ಶನವನ್ನು ಮಾಡಿ ನಾವು ಮುಂದೆ ಹೆಜ್ಜೆ ಹಾಕಿದ್ದೆ. ಆದರೆ ಈ ಮುಂಬರ್ತಕ್ಕಂಥ ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಅಂಥದ್ದೊಂದು ಶುಭ ಕಾರ್ಯವನ್ನು, ಅಂಥದ್ದೊಂದು ಕೈಂಕರ್ಯವನ್ನು ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ವಿ. ಭಗವಂತನಿಗೆ ಬಹಳ ವಿಶೇಷವಾಗಿ ಬಹಳ ಬೃಹದಾಕಾರವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಒಂದು ರಥದಲ್ಲಿ ಶ್ರೀನಿವಾಸನನ್ನು ಕೂಡಿಸಿ ಭಗವಂತನಿಗೆ ಬಹಳ ಪ್ರೀತಿಯಿಂದ, ಒಂದೊಳ್ಳೆ ಆಸೆಯಿಂದ, ಒಂದೊಳ್ಳೆ ಆಸಕ್ತಿಯಿಂದ, ಭಗವಂತನಿಗೆ ಒಂದು ಶ್ರದ್ಧಾಭಕ್ತಿಯಿಂದ ಆ ಒಂದು ರಥೋತ್ಸವವನ್ನು ಮಾಡಿ, ರಥವನ್ನು ಎಳೆದು ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಿ, ಬೆಳಗ್ಗೆ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಷೇಕ. ಪ್ರತಿ ಬಾರಿ ತಾಯಿಯ ಮೇಲೆ ಸಾಕಷ್ಟು ಹೂವು ಇರೋದು, ಆದರೆ ಇವತ್ತಿನ ದಿವಸ ಒಂದೇ ಒಂದು ಹೂವು ಆ ತಾಯಿಗೆ ಎಷ್ಟು ಆನಂದವನ್ನು ತಂದು ಕೊಡ್ತಾ ಇದೆಯೋ, ನಾವು ಕಣ್ತುಂಬಿಸ್ಕೊಳ್ತಾ ಇರ್ತಕ್ಕಂಥವ್ರು ನಮಗದಿನ್ನೆಷ್ಟು ಆನಂದ ಇದೆಯೋ. ನಿಜಕ್ಕೂ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ಎಂಬತಕ್ಕಂಥ ಮಾತು ಇಲ್ಲಿ ಸತ್ಯ ಅಂತಲೇ ಹೇಳ್ಬೋದು. ವಿಷ್ಣು ಪರಮಾತ್ಮನಿಗೆ, ತಾಯಿ ಮಹಾಲಕ್ಷ್ಮಿಗೆ ಅಲಂಕಾರವನ್ನು ಮಾಡ್ತಾ ಇದ್ರೆ ಇಷ್ಟು ಮಾಡಬೇಕಾ ಅಷ್ಟು ಮಾಡಬೇಕಾ ಎಂಬತಕ್ಕಂಥ ಒಂದು ಆಸೆ ಹುಟ್ತಾನೆ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಸಾನ್ನಿಧ್ಯದಲ್ಲೂ ಕೂಡ ಶ್ರೀ ವಿಷ್ಣು ಪರಮಾತ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಅಲಂಕಾರವನ್ನು ಮಾಡಿ, ಭಗವಂತನ ಒಂದು ಉತ್ಸವವನ್ನು ಮಾಡಿ, ಅದರಲ್ಲೂ ಹೆಗಲ ಮೇಲೆ ಹೊತ್ತು ಈ ಒಂದು ಪಲ್ಲಕ್ಕಿ ಉತ್ಸವವನ್ನು ಕೂಡ ಮಾಡಿದ್ದೇವೆ, ರಥದ ಮೇಲೆ ಕೂತು ರಥೋತ್ಸವವನ್ನು ಕೂಡ ಮಾಡಿದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ವೈಕುಂಠ ದ್ವಾರವನ್ನು ಕೂಡ ತೆಗೆದಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳವರ ಕೋರಿಕೆಗಳೆಲ್ಲವೂ ಕೂಡ ಈಡೇರಿರ್ತಕ್ಕಂಥದ್ದಿದೆ. ಇಲ್ಲಿ ಬಂದಿರತಕ್ಕಂಥವ್ರು ಒಂದಿಷ್ಟು ಜನ ಹೊಸಬರಾದರೆ ಈಗಾಗಲೇ ಈ ಕ್ಷೇತ್ರಕ್ಕೆ ಬಂದು ಒಂದಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಂಡು ಹೋಗಿರೋರೆ ಸಾಕಷ್ಟು ಜನ ಇಲ್ಲಿ ಬಂದಿರತಕ್ಕಂಥದ್ದಿದೆ. ಹಾಗಾಗಿ ಇಂತಹದ್ದೊಂದು ಶಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ, ಈ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಬನ್ನಿ, ಮತ್ತೊಮ್ಮೆ ಬನ್ನಿ. ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಲಕ್ಷ್ಮೀ ಭುವರ ಸ್ವಾಮಿ ಸಾಲಿಗ್ರಾಮವನ್ನು ದರ್ಶನವನ್ನು ಮಾಡ್ಕೊಳ್ಳಿ. ನಿಮ್ಮ ಜನ್ಮದಲ್ಲಿ ತಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗುತ್ತೆ. ತಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ವೈಕುಂಠ ಏಕಾದಶಿ ದಿನ ಭಗವಂತನ ಸೇವೆನೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅಂತಹ ಸೇವೆಯನ್ನು ಮಾಡ್ಕೊಳ್ಳಿಕ್ಕೆ ಭಗವಂತ ನನಗೊಂದು ಅವಕಾಶವನ್ನು ಕೊಟ್ಟಿದ್ದೆ. ಯಾಕೆಂದರೆ ಪ್ರತಿ ಬಾರಿ ಬಂದಾಗ್ಲೂ ಕೂಡ ನನ್ನ ಮನಸ್ಸಲ್ಲಿ ಒಂದು ಆನಂದ ಏನಪ್ಪ, ಒಂದು ಆಸೆ ಏನಪ್ಪ, ಶ್ರೀ ವಿಷ್ಣು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಬೇಕು, ವೈಕುಂಠ ಏಕಾದಶಿ ಒಂದು ಸತಿ ಭಗವಂತನ ದರ್ಶನ ಮಾಡ್ಕೊಡ್ಬೇಕು ಅಂತ ಹೇಳಿ ನೋಡೋದ್ರಲ್ಲಿ ಮಾತ್ರ ಆಸೆಯನ್ನು ತೃಪ್ತಿಪಡಿಸ್ಕೊಳ್ತಾ ಇದ್ದವನು ಇವತ್ತಿನ ದಿವಸ ಮುಟ್ಟಿ ಸೇವೆ ಮಾಡುವಂಥ ಭಾಗ್ಯವನ್ನು ನನಗೆ ಕೊಟ್ಟಿದ್ದಾನೆ ಭಗವಂತ. ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಆನಂದ್ ಗುರೂಜಿಯವರು, ನನ್ನ ತಂದೆಯವರು ನನಗೊಂದು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ 9 ದಿನಗಳಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ ನಿಜಕ್ಕೂ ಜಗಜ್ಜಾಹೀರಾತಾಗಿದೆ, ಜಗತ್ ಪ್ರಖ್ಯಾತನ್ನು ಹೊಂದಿರತಕ್ಕಂಥದ್ದಿದೆ. ಸಾಕಷ್ಟು ಜನ ಇಲ್ಲಿ ಬಂದಿರತಕ್ಕಂಥವ್ರ ಕೆಲಸಗಳ ಕಾರ್ಯಸಿದ್ಧಿ ಆಗ್ತಾ ಇದೆ. ಈಗಾಗಲೇ ಯಾರ್ಯಾರೆಲ್ಲ ಬಂದಿದ್ದೀರಾ, ಬಂದಿಲ್ಲದೆ ಇರ್ತಕ್ಕಂಥವ್ರು, ಈ ಕಾರ್ಯಕ್ರಮನ ವೀಕ್ಷಣೆಯನ್ನು ಮಾಡ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಬನ್ನಿ. ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನವನ್ನು ಮಾಡ್ಕೊಳ್ಳಿ, ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದಿರುತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ತಾಯಿಯ ಅನುಗ್ರಹ ನಿಮಗಿದೆ, ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗಿದೆ, ಲಕ್ಷ್ಮೀ ಭುವರ ಸ್ವಾಮಿ ಅನುಗ್ರಹ ನಿಮಗಿದ್ದೇ ಇದೆ. ಯೋಚನೆ ಮಾಡಬೇಡಿ. ಸಮಸ್ಯೆಗಳು, ಸಂಕಷ್ಟಗಳು, ಕಷ್ಟಗಳು, ನೋವು, ನಲಿವು ಇದೆಲ್ಲವೂ ಕೂಡ ಸಹಜ. ಅಂಥ ಸಮಯ ಬಂದಾಗ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಯಾರನ್ನು ಕೂಡ ಧೃತಿಗೆಡ್ತಕ್ಕಂಥದ್ದು ಬೇಡ, ನೊಂದುಕೊಳ್ತಕ್ಕಂಥದ್ದು ಬೇಡ, ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು ಬೇಡ. ಸಮಾಧಾನದಿಂದ ಭಗವಂತನನ್ನು ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ. ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ಈ ಒಂದು ಕ್ಷೇತ್ರಕ್ಕೆ ಬಂದಿರೋರು ಯಾರ ಕೈಯೂ ಭಗವಂತ ಬಿಟ್ಟಿಲ್ಲ, ನಿಮ್ಮ ಯಾರ ಕೈಯೂ ಕೂಡ ಬಿಡೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ವೈಕುಂಠ ಏಕಾದಶಿ, ಶ್ರೀ ವಿಷ್ಣು ಪರಮಾತ್ಮನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಈ ವೆಂಕಟೇಶ್ವರ ಗೋವಿಂದ, ವೈಕುಂಠ ಮಾಧವ ಗೋವಿಂದ, ಲಕ್ಷ್ಮೀನಾರಾಯಣ ಗೋವಿಂದ, ಪದ್ಮಾವತಿ ಪ್ರಿಯ ಗೋವಿಂದ. ಶ್ರೀ ವೆಂಕಟೇಶ್ವರ ಗೋವಿಂದ, ವೈಕುಂಠ ಮಾಧವ ಗೋವಿಂದ, ಲಕ್ಷ್ಮೀನಾರಾಯಣ ಗೋವಿಂದ, ಪದ್ಮಾವತಿ ಪ್ರಿಯ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಇತಿ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಲಕ್ಷ್ಮೀ ತಿಮ್ಮರಾಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ತಿಮ್ಮರಾಯ ಸ್ವಾಮಿ, ಶ್ರೀನಿವಾಸ, ವೆಂಕಟೇಶ, ಮಹಾವಿಷ್ಣು, ಅದರಲ್ಲೂ ಇವತ್ತಿನ ದಿವಸ ಮಹತ್ತರವಾಗಿರ್ತಕ್ಕಂಥ ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ. ಮುಕ್ಕೋಟಿ ದೇವತೆಗಳ ಸಹಿತ ಎಲ್ಲರಿಗೂ ಸಹಿತ ದರ್ಶನವನ್ನು ಕೊಟ್ಟು ಪ್ರತಿಯೊಬ್ಬರನ್ನು ಸಹಿತ ಸ್ವರ್ಗದ ಬಾಗಿಲಲ್ಲಿ, ಉತ್ತರದ ಬಾಗಿಲಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಅವಕಾಶ ಮಾಡಿಕೊಡುವಂಥ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಅದರಲ್ಲೂ ವೈಖಾನಸ ಎಂಬತಕ್ಕಂಥ ಮಹಾರಾಜ, ವೈಖಾನಸ ಎಂಬತಕ್ಕಂಥ ಮಹಾರಾಜ ರಾಜನೂ ಹೌದು, ರಾಜಋಷಿಯೂ ಹೌದು. ರಾಜನೂ ಹೌದು, ರಾಜಋಷಿಯೂ ಹೌದು. ಆತನಿಗೆ ನಡೆದಂತಹ ಒಂದು ವೃತ್ತಾಂತದ ಒಂದು ಕಥೆಯೇ ಈ ಒಂದು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ, ವೈಖಾನಸ ಎಂಬತಕ್ಕಂಥ ರಾಜ ಅಥವಾ ಒಬ್ಬ ಋಷಿ. ಆ ಋಷಿ ತನ್ನ ಜಪ ತಪ ಅನುಷ್ಠಾನಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ ಮಾಡ್ತಾ ಇದ್ದ. ಅಂತಹ ದೇವತಾರಾಧನೆ ಮಾಡುವಂಥ ಆ ಶುಭಗಳಿಗೆ ಇವತ್ತು ತಾವು ನೋಡ್ತಾ ಇದ್ದೀರಲ್ಲ, ಸ್ವಾಮಿಯ ದರ್ಶನ. ಪ್ರತಿಯೊಬ್ಬ ಭಕ್ತರು ಸಹಿತ ಬೆಳಗಿನಿಂದ ಸರತಿ ಸಾಲಲ್ಲಿ ನಿಂತು ಎಲ್ಲರೂ ಸಹಿತ ಆ ಸ್ವರ್ಗದ ಬಾಗಿಲನ್ನು, ಉತ್ತರದ ಬಾಗಿಲನ್ನು ಪ್ರವೇಶ ಮಾಡಬೇಕು ಎಂಬತಕ್ಕಂಥ ಚಿಂತನೆ. ಆದರೆ ಆ ರಾಜಋಷಿಗೆ, ವೈಖಾನಸ ಎಂಬತಕ್ಕಂಥ ರಾಜಋಷಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮನಸ್ಸಂಕಲ್ಪ ಇತ್ತು. ತನ್ನ ತಂದೆ ಪಡೆದಿರ್ತಕ್ಕಂಥ ಬಾಧೆ ಅಂದರೆ ಸ್ವರ್ಗಸ್ಥರಾಗಿದ್ದಾರೆ ಅಂತ ತಾನು ತಿಳಿದ್ರು ಸ್ವರ್ಗಸ್ಥರಾಗದಿರ ತಂದೆಗೆ ಬಂದಂತಹ ಒಂದಷ್ಟು ದೋಷಗಳಿಂದ ವೈಕುಂಠದತ್ತ ಪ್ರಯಾಣವನ್ನು ಬೆಳೆಸದಿರ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಿದ್ದಾರೇನೋ ಎಂಬಂಥ ಚಿಂತನೆ ಆ ರಾಜಋಷಿಗೆ. ರಾಜಋಷಿಗೆ ಬಂದಂತಹ ಆ ಚಿಂತನೆಯಿಂದ ವೈಖಾನಸ ಎಂಬತಕ್ಕಂಥ ರಾಜ ಋಷಿಯಾಗಿ ತನ್ನ ತಂದೆಗಾದಂತಹ ಒಂದು ವೃತ್ತಾಂತವನ್ನು ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಕಾಣ್ತಾನೆ. ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಕಂಡಂಥ ವಿಚಾರ ಏನಪ್ಪ? ರಾತ್ರಿ ಆ ರಾಜನ ತಂದೆ ತಾನು ತಲೆ ಕೆಳಗಾಗಿ ನಿಂತಿರ್ತಕ್ಕಂಥದ್ದು, ಸ್ವರ್ಗಕ್ಕೂ ಹೋಗದಿರ, ಭೂಮಿಗೂ ಬಾರದಿರ, ಸ್ವರ್ಗವಿಲ್ದಿರ, ಭೂಮಿ ಇಲ್ದಿರ ಮಧ್ಯದಲ್ಲಿರ್ತಕ್ಕಂತಹ ನರಕಾವಸ್ಥೆಯಲ್ಲಿದ್ದ ಅಂಥದ್ದನ್ನು ಸ್ವಪ್ನದಲ್ಲಿ ಕಾಣ್ತಾನೆ. ಸ್ವಪ್ನದಲ್ಲಿ ಕಂಡದ್ರಿಂದ ಅದಾದ ನಂತರ ಅದಕ್ಕೆ ಪರ್ಯಾಯ ಏನು, ಅಥವಾ ಅದಕ್ಕಿರ್ತಕ್ಕಂಥ ದೋಷವಾದರೂ ಏನು, ಯಾವ ದೋಷದಿಂದ ನನ್ನ ಜನ್ಮದಾತರಾದಂತಹ ತಂದೆ ಈ ಪ್ರಕಾರವಾಗಿರ್ತಕ್ಕಂಥ ನನ್ನ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರು ಎಂಬತಕ್ಕಂಥ ಮನಸ್ಸು ಆ ರಾಜನಿಗಾಯಿತು. ಆಗ ರಾಜ ಪಟ್ಟಂಥ ಬಾಧೆ, ಆ ವ್ಯಥೆ ಇದೆಯಲ್ಲ, ಯಾರಿಗಾದರೂ ಜನ್ಮದಾತರಾದಂತಹ ತಂದೆ ತಾಯಿ ಸ್ವರ್ಗಸ್ಥರಾಗಬೇಕು, ಸ್ವರ್ಗದಲ್ಲಿ ಅವರಿಗೆ ಸ್ಥಾನ ಸಿಗಬೇಕು ಅಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತಾರೆ. ಎಂಥ ಮಗ ಕೆಟ್ಟವನಾದರೂ ತಾನು ಸ್ವರ್ಗಸ್ಥನಾದ ಅಂದರೆ ತಂದೆ ಸ್ವರ್ಗಸ್ಥರಾದರೆ, ತಂದೆ ಮರಣ ಹೊಂದಿದ ನಂತರ ಮಹಾವಿಷ್ಣು ಪಾದ ಸೇರಬೇಕು ಎಂಬತಕ್ಕಂಥ ಚಿಂತನೆ ಆ ಮಗನದಾಗಿರುತ್ತೆ. ಆದರೆ ಇಲ್ಲಿ ರಾಜನಿಗೆ ಕಂಡಂತಹ ವೃತ್ತಾಂತ, ತಂದೆ ತಲೆಕೆಳಗಾಗಿ ನಿಂತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿ ಮನಸ್ಸು ಬಹಳಷ್ಟು ನೊಂದು ಸಾಕಷ್ಟು ಜನ ಋತ್ವಿಜರನ್ನ, ಬ್ರಾಹ್ಮಣರನ್ನ, ಸುತ್ತಮುತ್ತಿರ್ತಕ್ಕಂಥ ಪೌರೋಹಿತರನ್ನ ಎಲ್ಲರೂ ಸಹಿತ ಕರೆದು ತನ್ನ ಆಸ್ಥಾನದಲ್ಲಿ ಕೇಳ್ತಾನೆ. ನನ್ನ ತಂದೆ ತಲೆಕೆಳಗಾಗಿ ನಿಂತು ನನಗೆ ಕೊಟ್ಟಂಥ ದರ್ಶನ ಯಾತಕ್ಕಾಗಿ ಹೀಗಾಗಿರ್ಬೋದು ಅಂದಾಗ ಅಲ್ಲಿ ಬಂದಂತಹ ಋಷಿಗಳು, ಪುರೋಹಿತರು ಅಥವಾ ಒಂದಷ್ಟು ಜನ ಋತ್ವಿಜರು, ವೇದ ಪಂಡಿತರು ಎಲ್ಲರೂ ತಿಳಿಸ್ತಾರೆ, ನಿನ್ನ ತಂದೆಗೆ ಸ್ವರ್ಗದಲ್ಲಿ ಮೋಕ್ಷವಿಲ್ಲ, ಅಂದರೆ ಮೋಕ್ಷ ಸಿಕ್ಕಿಲ್ಲ, ಹಾಗಾಗಿ ಸ್ವರ್ಗಸ್ಥರಾಗಲಿಲ್ಲ, ಸ್ವರ್ಗಕ್ಕೆ ಸೇರಲಿಲ್ಲ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಆ ರಾಜಋಷಿ ಅಂದರೆ ವಿಶೇಷವಾಗಿರ್ತಕ್ಕಂಥ ರಾಜ್ಯವನ್ನೇ ಪರಿಪಾಲನೆ ಮಾಡತಕ್ಕಂಥವನಾದರೂ, ಸಾಕಷ್ಟು ದಾನ ಧರ್ಮಾದಿಗಳನ್ನು ಕೊಟ್ಟಿದ್ದರೂ, ಏನೇ ಮಾಡಿದ್ರೂ ಸಹಿತ ತನ್ನ ತಂದೆಗೆ ಒಂದು ಸ್ವರ್ಗ ಸಿಗಲಿಲ್ವಲ್ಲ ಅಥವಾ ಮುಕ್ತಿ ಸಿಗಲಿಲ್ವಲ್ಲ ಎಂಬತಕ್ಕಂಥ ಬಾಧೆ ಆ ವ್ಯಕ್ತಿಗಿದೆ. ಆದರೆ ವಿಚಾರ ಸಾಕಷ್ಟು ಅರ್ಥಪೂರ್ಣವಾಗಿದೆ. ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಆದರೆ ಈ ದೈವ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ ಇದು ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹದ್ದೇ. ಋಷಿಮುನಿಗಳಿಂದ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ದಕ್ಷಿಣ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಆವತಿ ಎಂಬತಕ್ಕಂಥ ಗ್ರಾಮಕ್ಕೆ ಸೇರಿರ್ತಕ್ಕಂಥ ತಿಮ್ಮರಾಯ ಸ್ವಾಮಿ ಬೆಟ್ಟ. ಈ ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕೆ ನಾವು ಬಂದಿದ್ದೇವೆ.
ಸ್ವಾಮಿನ ದರ್ಶನ ಮಾಡ್ತಿದ್ದೇನೆ, ಆದರೆ ಕಥಾಶ್ರವಣ ಮಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ತಂದೆಗೆ ಮೋಕ್ಷ ಸಿಕ್ಕಿಲ್ಲ ಎಂಬತಕ್ಕಂತಹ ಮನಸ್ಸು ಆ ವ್ಯಕ್ತಿ ರಾಜನು. ಪದ್ಮಾವತಿ ಪ್ರಿಯ ಗೋವಿಂದ. ಬ್ರಹ್ಮ ಮಹೇಶ್ವರ ಸಂಪೂಜಿತ, ಯಕ್ಷ ಗಂಧರ್ವಾದಿ ಗಣಸೇವಿತ, ಭಕ್ತ ಸಂತದಿ ಸಂರಕ್ಷಕ ಹೇ ವೆಂಕಟಗಿರಿವಾಸ ಪಾಹಿ ವಿಭೋ. ಶ್ರೀ ವೆಂಕಟೇಶ್ವರ ಗೋವಿಂದ, ವೈಕುಂಠ ಮಾಧವ ಗೋವಿಂದ, ಲಕ್ಷ್ಮೀನಾರಾಯಣ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ. ರಂಗನಾಥ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಚಿಕ್ಕಬಳ್ಳಾಪುರದಲ್ಲಿ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅಂದು ಈ ಭಾಗದಲ್ಲಿ ರಾಮಾನುಜಾಚಾರ್ಯ ಬಂದು ರಾಮಾನುಜಾಚಾರ್ಯರಾಗಿರ್ತಕ್ಕಂತಹ ಗುರುಗಳು ಅಂದು ಬಂದು ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಇತಿಹಾಸ ಇದೆ. ಹಾಗೆ ಇಲ್ಲಿರ್ತಕ್ಕಂಥ ರಂಗನಾಥನಿಗೆ ವರ್ಷಕ್ಕೊಂದಾವರ್ತಿ ಸ್ವಾಮಿಯ ಪಾದದ ಮೇಲೆ ಸೂರ್ಯ ನಮಸ್ಕಾರ ಆಗುವಂಥದ್ದು, ಸೂರ್ಯ ಕಿರಣಗಳು ಬೀಳುವಂತಹದ್ದು, ಅಂತಹ ಅದ್ಭುತವಾದಂಥ ಸುಂದರವಾದಂಥ ಕ್ಷಣವನ್ನು ಇಲ್ಲಿ ನಾವು ನೋಡಬಹುದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿಗೆ ಬಂದಿರತಕ್ಕಂಥ ಭಕ್ತಸಾಗರ ಸಾಕಷ್ಟು ಜನ. ಚಿಕ್ಕಬಳ್ಳಾಪುರಕ್ಕೆ ಇದೊಂದು ಮೇರು ಪರ್ವತವಾಗಿ ಕಿರೀಟಪ್ರಾಯವಾಗಿರ್ತಕ್ಕಂಥ ರಂಗಸ್ಥಳ ರಂಗನಾಥ ಸ್ವಾಮಿಯ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಳ. ಈ ಸ್ಥಳವನ್ನು ದರ್ಶನ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹಿತ ರಂಗನಾಥನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಮುಕ್ಕೋಟಿ ಏಕಾದಶಿಯ ಬಗ್ಗೆ ಒಂದಷ್ಟು ಚರಿತ್ರೆ ಹೇಳ್ತಾ ಇದ್ದೆ ನಾನು. ಅದೇನು, ಅದು ಹೇಗೆ, ಅದ ನಂತರ ನಾನು ತಿಳಿಸ್ತೇನೆ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ಬೇಗ ದೂರ ಆಗಲಿ. ಶ್ರೀನಿವಾಸನ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ರಂಗನಾಥನ ದರ್ಶನ ಈ ಜನ್ಮದಲ್ಲಿ ಪರಮ ಪಾವನ ಅಂತಲೇ ಹೇಳ್ಬೋದು. ಗೋವಿಂದ ಗೋವಿಂದ. ರಂಗನಾಥ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಳ ಶೇಷಶಯನ ಆಗಿರ್ತಕ್ಕಂಥದ್ದು. ಅಂದರೆ
ಅನಂತ ಪದ್ಮನಾಭನಾಗೂ ಹಾಗೂ ಶೇಷಶಯನನಾಗಿರ್ತಕ್ಕಂಥ ರಂಗನಾಥನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ಭಕ್ತರು ಸಾಕಷ್ಟು ಜನ. ಇವತ್ತು ವೈಕುಂಠ ಏಕಾದಶಿ, ಮುಕ್ಕೋಟಿ ದೇವತೆಗಳು ಸಹಿತ ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಾರೆ ಶ್ರೀಮನ್ನಾರಾಯಣನ ದರ್ಶನ ಮಾಡಲಿಕ್ಕಾಗಿ. ಹಾಗೆ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗಬೇಕಾದ್ರೆ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ನಾನು ಆಗಲೇ ಹೇಳಿದೆ, ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ಬೀಳುವಂಥ, ಸ್ವಾಮಿಯ ಪಾದವನ್ನು ಕಾಣುವಂಥ, ಸ್ವಾಮಿಯ ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕಾಗಿ ಸೂರ್ಯ ಓಡಿ ಬರ್ತಾನೆ ವರ್ಷಕ್ಕೊಂದಾವರ್ತಿ.
ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಬರ್ತಕ್ಕಂತಹ ಋಷಿಗಳು ದ್ವಾರಪಾಲಕರ ಅಪ್ಪಣೆ ಇಲ್ಲದಿರ ಒಳಗಡೆ ಪ್ರವೇಶ ಮಾಡಬೇಕಾದಾಗ ಶ್ರೀಮನ್ನಾರಾಯಣನ ಮಹಾವಿಷ್ಣುವಿನ ವಿಶ್ರಾಂತಿ ಕಾಲ, ಈಗ ನಿಮಗೆ ದರ್ಶನ ಇಲ್ಲ ಅಂತ ಹೇಳ್ತಾನೆ. ಈಗ ನಿಮಗೆ ದರ್ಶನ ಇಲ್ಲ ಅಂದಾಗ ಬಂದಿರತಕ್ಕಂತಹ ಋಷಿಮುನಿಗಳು ಶಾಪವನ್ನು ಕೊಡ್ತಾರೆ. ಆ ಶಾಪದ ಪರಿಹಾರಕ್ಕೋಸ್ಕರ ಅವರು ಆ ಋಷಿಮುನಿಗಳ ಒಂದು ಗರ್ಭದಲ್ಲಿ ಹುಟ್ಟಬೇಕಾಗತ್ತೆ ಇಬ್ಬರು ಜಯವಿಜಯರು ಹುಟ್ಟೋದೇನೋ ಆ ಒಂದು ಋಷಿಮುನಿಗಳ ಗರ್ಭದಲ್ಲೇ. ಆದರೆ ಋಷಿಗಳು ಸದಾ ತಪಸ್ವಿಗಳು, ಬೇಕಾದಷ್ಟು ಜಪತಪಗಳನ್ನು ಮಾಡ್ತಕ್ಕಂಥವ್ರು. ಅಂತಹವರ ಗರ್ಭದಲ್ಲಿ ಹುಟ್ಟಿದ್ರೂ ಸಹಿತ ಕಾಮಕ್ರೋಧ ಲೋಭ ಮದಮಾತ್ಸರ್ಯ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಸಮಸ್ಯೆಗಳನ್ನು ಹೊತ್ತು ಸಾಕಷ್ಟು ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕದಂಥ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಆದರೂ ಜಯವಿಜಯರು ಸದಾಕಾಲ ಶ್ರೀ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿರ್ತಕ್ಕಂಥವ್ರು. ಆದರೆ ಋಷಿಗಳ ಶಾಪದಿಂದ 3 ಪರ್ಯಂತ ಅಂದರೆ 3 ಜನ್ಮಗಳು ತಮಗೆ ಶತ್ರುಗಳಾಗಿ ಪುನಃ ಆದಷ್ಟು ಬೇಗ ಭಗವಂತನ ಪಾದ ಸೇವೆ ಸೇರುವಂಥದ್ದು, ಭಗವಂತನ ಪಾದದ ಸೇವೆಗೆ ಅಣಿಯಾಗಿ ಬರ್ತಕ್ಕಂಥ ಒಂದು ವರವನ್ನು ಅವರು ಪಡೀತಾರೆ. ಆದರೆ ಅವರ ಜನ್ಮ ಋಷಿಮನೆಗಳ ಗರ್ಭದಲ್ಲಿ ಹುಟ್ಟಿದ್ರೂ ಆ ಋಷಿಗಳಾದರೂ ಕಶ್ಯಪ ಮತ್ತು ದಿತಿಯ ಗರ್ಭದಲ್ಲಿ ಹುಟ್ಟಿದಂಥವ್ರು. ಆದರೆ ಕಶ್ಯಪರು ಸಾಕಷ್ಟು ಜಪತಪಗಳನ್ನು ಮಾಡ್ತಕ್ಕಂಥವ್ರು. ಒಂದು ದಿನ ಸಂಧ್ಯಾಕಾಲದ ದಾಂಪತ್ಯ ಒಂದಾದರೆ ಹುಟ್ಟತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನು? ಆ ಸನ್ನಿವೇಶದಲ್ಲಿ ದಂಪತಿಗಳು ಸೇರಬಹುದಾ? ಆದರೆ ದ್ವಿತೀಯ ಮೋಹಕ್ಕೆ, ದ್ವಿತೀಯ ಆಸೆಗೆ ತಾನು ಯಾವುದನ್ನೂ ಸಹಿತ ಕಟ್ಟಿಬೀಳದಂತಹ ಪರಿಸ್ಥಿತಿ ಆಗದಿರ ಮನಸ್ಸನ್ನು ಸೋತು ಆಗ ದಂಪತಿಗಳು ಸೇರಿದ ಕಾರಣವೇ ಜಯವಿಜಯರು ಇನ್ನಷ್ಟು ಸಮಸ್ಯೆಗಳಿಗೆ ಸಿಲುಕಬೇಕಾಯಿತು. ಆ ಗರ್ಭದಲ್ಲಿ ಜನಿಸಿರ್ತಕ್ಕಂಥವರು ಅವರು ರಾಕ್ಷಸತ್ವವನ್ನು ಮೆರಿಬೇಕಾಯಿತು.
ಇವತ್ತಿನ ದಿವಸ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿರ್ತಕ್ಕಂಥ ರಂಗಸ್ಥಳದಲ್ಲಿ ರಂಗನಾಥ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾನಿದ್ದು ಸ್ವಾಮಿ ಸಿಂಹ ವಾಹನರೂಢನಾಗಿ ವಿಶೇಷವಾಗಿರ್ತಕ್ಕಂಥ ಪ್ರಾಕಾರ ಮಂಟಪದಲ್ಲಿ ಬಂದದ್ದನ್ನು ನಾವೆಲ್ಲರೂ ನೋಡಿದ್ವಿ. ಅಂದರೆ ಸ್ವಾಮಿಯ ಗರ್ಜನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಗರ್ಜನೆ ಮಾತ್ರ ಇದೆ, ಆದರೆ ಪ್ರತಿ ಒಂದು ಕಣಕಣದಲ್ಲೂ ಸಹಿತ ಆತನಲ್ಲಿರ್ತಕ್ಕಂಥ ಕೃಪಾಶೀರ್ವಾದದಿಂದ ಈ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಅಷ್ಟೇ ಯಾಕೆ ಮಾನವ ಸಂಕುಲನವನ್ನು ಸಂಪೂರ್ಣವಾಗಿ ಸಲಹುತ್ತಾ ಮಹಾವಿಷ್ಣುವಿನ ಅನುಗ್ರಹದೊಂದಿಗೆ ಸರ್ವರೂ ಸಹಿತ ಸುಖ ಶಾಂತಿ ನೆಮ್ಮದಿಯಿಂದ ಇರುವಂಥದ್ದಾಗಿದೆ. ಹಾಗಾಗಿ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೈಖಾನಸ ಎಂಬತಕ್ಕಂಥ ರಾಜನಾಗೂ ಹಾಗೂ ಋಷಿಯಾಗೂ ತನ್ನ ಸಾಧನೆಯನ್ನು, ತನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಈ ಹಿಂದೆ ನಾನು ಕಥಾಶ್ರವಣದಲ್ಲಿ ಹೇಳಿದೆ. ಆದರೆ ವೈಕುಂಠ ಏಕಾದಶಿ, ಈ ವೈಕುಂಠ ಏಕಾದಶಿಯಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಎಲ್ಲರಿಗೂ ಸಿಗುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರಗಳು ಹೇಳ್ತಾ ಇದೆ, ಸಾಕಷ್ಟು ಪುರಾಣಗಳು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಮಹಾವಿಷ್ಣುವಿನ ದರ್ಶನ ಪರಮ ಪಾವನ ಅಂತ ಹೇಳ್ತಾ ಇದೆ. ಆದರೆ ರಾಜನಿಗೆ ಬಂದಂತಹ ದುಸ್ವಪ್ನ ಇದೆಯಲ್ಲ, ತನ್ನ ತಂದೆ ಭೂಮಿಯ ಮುಖವಾಗಿ, ಅಂದರೆ ರಾಜನ ತಂದೆ ಭೂಮಿಯ ಮುಖವಾಗಿ, ಅಂದರೆ ತಲೆ ಕೆಳಗಾಗಿ ಆ ದರ್ಶನವಾದ್ದರಿಂದ ಇದು ಯಾಕಾಯಿತು, ಹೇಗಾಯಿತು, ಇದಕ್ಕೂ ನನಗೂ ಏನು ಸಂಬಂಧ, ಅಂದರೆ ತಂದೆಯನ್ನು ನೋಡಬೇಕಾದ್ರೆ ಅಥವಾ ತಂದೆ ನನ್ನ ಸ್ವಪ್ನದಲ್ಲಿ ಕಂಡಂಥ ರೀತಿ ಹೀಗಿದೆಯಲ್ಲ, ಇದು ಯಾವ ಸಮಸ್ಯೆ ಇರಬಹುದು ಎಂಬತಕ್ಕಂಥದ್ದನ್ನು ಪರಿಷ್ಕರಿಸೋಸ್ಕರ ಆ ವಿಚಾರವನ್ನು ಸರಿಯಾದಂಥ ರೀತಿಯಲ್ಲಿ ಸಭೆಯಲ್ಲಿಟ್ಟು ಎಲ್ಲರೊಂದಿಗೆ ತಿಳಿದಿರ್ತಕ್ಕಂಥ ಸಾಕಷ್ಟು ಜನ ಜ್ಞಾನಿಗಳನ್ನು ಕರೆಸಿ, ಇಂತಹ ಒಂದು ದುಸ್ವಪ್ನ ನಮಗೆದುರಾದರೆ, ಇಂತಹ ಸ್ವಪ್ನದಲ್ಲಿ ನಮ್ಮ ತಂದೆಯವರು ತಲೆ ಕೆಳಗಾಗಿ ಕಂಡಿರ್ತಕ್ಕಂಥ ಈ ದೃಶ್ಯ ಯಾತಕ್ಕಾಗಿ ಕಾಣಿತು ಅಂತ ಕೇಳಿದಾಗ ಆಗ ಪಂಡಿತರು, ಸಾಕಷ್ಟು ಜನ ಹಿರಿಯರು, ಅನುಭವಸ್ಥರು, ಅಂದರೆ ಅನುಭವ ಅಂತಕ್ಕಂಥದ್ದು ವಿಚಾರಗಳನ್ನು ತಿಳಿ ಹೇಳ್ತಕ್ಕಂಥ ಕ್ರಮ ಇದೆಯಲ್ಲ, ಆ ಕ್ರಮದಲ್ಲಿರ್ತಕ್ಕಂಥ ಹಿರಿಯರು ಹೇಳಿದಂಥ ಮಾತು, ನಿಮ್ಮ ತಂದೆಯವರ ಆತ್ಮಕ್ಕೆ ತೃಪ್ತಿ ಇಲ್ಲ, ಆತ್ಮಕ್ಕೆ ಸರಿಯಾದಂಥ ಮುಕ್ತಿ ಇಲ್ಲ, ಆ ಮುಕ್ತಿ ಸಿಗದಿದ್ದಂಥದ್ರಿಂದ ಈ ಪ್ರಕಾರವಾಗಿರ್ತಕ್ಕಂಥದ್ದು ನಿಮಗೆ ದರ್ಶನವಾಗಿದೆ ಎಂಬತಕ್ಕಂಥ ಮಾತಿದೆ. ಆದರೆ ಇದನ್ನು ಸವಿಸ್ತಾರವಾಗಿ ಒಂದು ಪ್ರಶ್ನೆಯನ್ನು ಇಟ್ಟಾಗ ಆ ಪ್ರಶ್ನೆಯನ್ನು ಕಂಡಾಗ ಇಂತಹ ಸಮಸ್ಯೆಗಳು, ಇಂತಹ ಒಂದು ದೋಷ ಇದು ಯಾತಕ್ಕಾಗಿ ಬರುತ್ತೆ ಅಂತ ನೋಡಿದಾಗ ಅವರ ತಂದೆಯವರು ಮಾಡಿರ್ತಕ್ಕಂಥ ಒಂದು ತಪ್ಪಿತ್ತು. ಅವರ ತಂದೆಯವರು ಮಾಡಿರ್ತಕ್ಕಂಥ ತಪ್ಪಾದರೂ ಏನು ನೋಡಿ, ಈ ಭೂಲೋಕದಲ್ಲಿ ತಪ್ಪು ಒಪ್ಪುಗಳೆಂಬತಕ್ಕಂಥದ್ದು ಸಾಕಷ್ಟು ವಿಧಿವಿಧಾನಗಳಲ್ಲಿ ಸಾಕಷ್ಟು ಜನಕ್ಕೆ ತೊಂದರೆಯನ್ನು ಈಡು ಮಾಡುತ್ತೆ. ಅದಕ್ಕೆ ಹೇಳುವಂಥದ್ದು, ಸಾಧ್ಯವಾದಷ್ಟು ಗುರು ಹಿರಿಯ ಹೇಳುವಂಥ ಮಾತನ್ನು ಆಲಿಸಬೇಕು, ತಂದೆ ತಾಯಿ ಹೇಳುವಂಥ ಮಾತನ್ನು ಆಲಿಸಬೇಕು, ಅನುಭವಸ್ಥರ ಮಾತನ್ನು ಕೇಳಬೇಕು, ಸರಿಯಾದಂತಹ ಪ್ರಜ್ಞಾವಂತರು ಹೇಳುವಂಥ ಮಾತನ್ನು ಆಲಿಸಿದಾಗ ಮಾತ್ರ ಮನುಷ್ಯ ತಾನು ಹಾಕುವಂಥ ಹೆಜ್ಜೆಯಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣಬಹುದು. ರಾಜನ ತಂದೆ ಮಾಡಿರ್ತಕ್ಕಂತಹ ತಪ್ಪು, ತನ್ನ ತಾಯಿ ಅಂದರೆ ರಾಜನ ತಾಯಿ ಆಕೆ ಋತುವಾದಂಥ ಕಾಲ, ಅಂದರೆ ಪ್ರತಿ ಮಾಸದಲ್ಲಾಗುವಂಥ ಋತುವಾದಂಥ ಕಾಲ, ಆ ಋತುಕಾಲದಲ್ಲಿ ರಾಜನ ತಂದೆ ತಾಯಿಯನ್ನು ಋತುಕಾಲದಲ್ಲಿ ಆತ ಸಂಭೋಗಿಸಿದ್ರಿಂದ ಅಥವಾ ಅವರಿಬ್ಬರ ಒಂದು ದಾಂಪತ್ಯ ಒಂದಾದ್ದರಿಂದ ಅಂತಹ ಸನ್ನಿವೇಶದಲ್ಲಿ ಉಂಟಾದಂಥ ದೋಷ ಒಂದು ಕಡೆ ಆದರೆ, ರಾಜನ ತಾಯಿ ಅಂದರೆ ಆ ರಾಜನ ತಾಯಿ ತನ್ನ ಅಪೇಕ್ಷೆ ಬೇಕು ಅಂದಾಗ, ತನ್ನ ದಾಂಪತ್ಯ ನೆಮ್ಮದಿ ಬೇಕು ಅಂದಾಗ, ದಾಂಪತ್ಯ ಸುಖ ಬೇಕು ಅಂದಾಗ, ಅಥವಾ ಆ ಸಂಭೋಗ ಕ್ರಿಯೆ ಬೇಕು ಅಂದಾಗ ರಾಜನ ತಂದೆ ನಿರಾಕರಿಸಿದ್ರಿಂದ ನೋಡಿ, ತಾಯಿ ಬೇಕು ಅಂದಾಗ ಅಪೇಕ್ಷೆ ಪಟ್ಟಾಗ ತನ್ನ ತಂದೆ ಆ ಒಂದು ಆಸೆಯನ್ನು ಈಡೇರಿಸಿದ್ದಾಗ, ಬೇಡ ಎಂಬತಕ್ಕಂಥದ್ದಿದ್ದಾಗ, ಅಂದರೆ ಯಾವ ಕಾಲದಲ್ಲಿ ಸಂಭೋಗ ಕ್ರಿಯೆ ಆಗಬಾರ್ದು, ಯಾವ ಕಾಲದಲ್ಲಿ ದಂಪತಿಗಳಿಬ್ಬರು ಸೇರಬಾರ್ದು, ಅಂತಹ ಸನ್ನಿವೇಶದಲ್ಲಿ ಬಲವಂತದಿಂದ ಸೇರಿದ್ದೇ ಆದರೆ ಆಗ ಉಂಟಾಗುವಂಥ ದೋಷ ಇದು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ಎಲ್ಲವನ್ನು ವಿಚಾರ ಮುಟ್ಟಿಸ್ತಾರೆ. ಅದರ ದೋಷ ಆಗೋಗಿದೆ, ದೋಷ ಆಗಿದ್ದಾಯಿತು, ಮುಕ್ತಿ ಸಿಗದಂಥ ರೀತಿ ಆಯಿತು. ದೋಷ ಆಗಿ ಮುಕ್ತಿ ಸಿಗದಂಥ ಕಾಲದಲ್ಲಿ ಮತ್ತೆ ಮುಂದೆ ಮಾಡಬೇಕಾದ್ದಾದರೂ ಏನು? ಆಗ ಗುರು ಹಿರಿಯರು ಹೇಳಿದಂಥ ಮಾತೇ ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ ಎಂಬತಕ್ಕಂಥದ್ದು. ವೈಕುಂಠ ಏಕಾದಶಿ ಎಂಬತಕ್ಕಂಥದ್ದು ಇದೆಯಲ್ಲ, ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ವೈಕುಂಠ ಏಕಾದಶಿಯ ಅನುಷ್ಠಾನವನ್ನು, ಉತ್ತರ ದ್ವಾರವನ್ನು ಸ್ವಾಮಿ ವಿಶೇಷವಾಗಿ ಉತ್ತರಾಭಿಮುಖವಾಗಿ ನಿಂತಿರತಕ್ಕಂಥದ್ದನ್ನು ಆ ಸನ್ನಿವೇಶದಲ್ಲಿ ಆ ಸ್ವಾಮಿಯ ತಳಭಾಗದಲ್ಲಿ ಆ ಸ್ವಾಮಿಯ ಪಾದಗಳನ್ನು ಸ್ಪರ್ಶ ಮಾಡಿ ಅನಂತರ 2 ಹೆಜ್ಜೆ ಮುಂದೆ ನಡೆದರೆ ಆಗ ಸಿಗ್ತಕ್ಕಂಥದ್ದೇ ಮುಕ್ತಿ. ಒಂದು ವರ್ಷದಲ್ಲಿ ಬರ್ತಕ್ಕಂಥ ಏಕಾದಶಿಗಳೆಲ್ಲವೂ ಹೇಗಿದೆಯೋ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ದೋಷಗಳನ್ನು ಮುಕ್ತಿಪಡಿಸಿ ಯಾವ ದೋಷವೂ ಇಲ್ಲದಿರ ಇರ್ತಕ್ಕಂಥ ವರ್ಷದ 365 ದಿವಸದಲ್ಲಿ ಬರುವಂಥ ಎಲ್ಲ ದೋಷಗಳನ್ನು ದೂರ ಮಾಡುವ ಶಕ್ತಿ ಈ ವೈಕುಂಠ ಏಕಾದಶಿಗಿದೆ. ಅದಕ್ಕಾಗಿ ರಾಜನ ತಂದೆ ತಾನು ಮಾಡಿರ್ತಕ್ಕಂತಹ ತಪ್ಪು ಒಪ್ಪುಗಳಿಂದ, ತಾನು ಮಾಡಿರ್ತಕ್ಕಂಥ ಕೆಲವು ದೋಷಗಳಿಂದ ಅಂತಹ ಒಂದು ಘೋರ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾನೆ. ಆ ಶಿಕ್ಷೆ ಮುಕ್ತಿ ಆಗಬೇಕಾದ್ರೆ ಇಂತಹ ವೈಕುಂಠ ಏಕಾದಶಿ ಎಂದು ಶ್ರೀಮನ್ನಾರಾಯಣನ ಆರಾಧನೆ ಮಾಡಿ ಆ ಆರಾಧನೆಯ ಸಂಪೂರ್ಣ ಫಲವನ್ನು ತನ್ನ ತಂದೆಗೇ ಅರ್ಪಣೆ ಮಾಡಿದ್ದರಿಂದ ತಂದೆಗೆ ಮುಕ್ತಿ ಸಿಕ್ತು, ಭಗವಂತನ ಕೃಪೆ ಎಲ್ಲರಿಗೂ ಅನುಕೂಲ ಆಯಿತು.
ರಾಜನಿಗೂ ತಪ್ಪಿದ್ದಲ್ಲ, ರಾಜನ ತಂದೆಗೂ ತಪ್ಪಿದ್ದಲ್ಲ. ತಪ್ಪು ಮಾಡಿದ್ರೆ ಯಾರಾದರೂ ತಪ್ಪೆ. ಅದಕ್ಕಾಗಿ ದಂಪತಿಗಳು ಸೇರುವ ಕಾಲ ಸಾಧ್ಯವಾದಷ್ಟು ಹಿರಿಯರು ಹೇಳ್ತಾರೆ ಯಾವ್ಯಾವ ಸಮಯ ಅಂತ. ಆ ಸಮಯವನ್ನು ಬಿಟ್ಟು ಸಮಯವಲ್ಲದ ಸಮಯದಲ್ಲಿ ಸೇರಿದ್ದೇ ಆದರೆ ಎಷ್ಟೋ ಲೋಪದೋಷಗಳು, ಎಷ್ಟೋ ದೋಷಗಳು ಉಂಟಾಗುತ್ತೆ. ಹಾಗೆ ಯಾವಾಗ ದಾಂಪತ್ಯ ನೆಮ್ಮದಿ ಎಂಬತಕ್ಕಂಥದ್ದು, ಗಂಡ ಹೆಂಡತಿರಲ್ಲಿಬ್ಬರಲ್ಲೂ ಇರ್ತಕ್ಕಂಥ ಅನ್ಯೋನ್ಯತೆ, ಆ ದಾಂಪತ್ಯ ನೆಮ್ಮದಿ ಯಾರೊಬ್ಬರಿಗೆ ಬೇಡ ಯಾರೊಬ್ಬರಿಗೆ ಬೇಕು ಅಂತಕ್ಕಂಥದ್ದಲ್ಲ, ಇಬ್ಬರೂ ಸಮಂಜಸವಾಗಿ ದಾಂಪತ್ಯವನ್ನು ನೋಡಿದಾಗ ಮಾತ್ರ ಅದಕ್ಕೆ ಸಂಪೂರ್ಣವಾದಂಥ ಫಲ ಅಂತ ಹೇಳ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ.